KS 2014 ಬ್ಯಾಚ್ನ KS ಅಧಿಕಾರಿ ನಾನು. ಇಲ್ಲಿಗೆ ನಾನು ಬಂದು ಜನವರಿ 9ನೇ ತಾರೀಕಿಂದ ನಾನು ತಹಶೀಲ್ದಾರ್ ಸಿರ್ವಾರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹೈದರಾಬಾದ್ ಕರ್ನಾಟಕದ ವಿಭಾಗದಿಂದ ಬಂದಂತ ಒಂದು ವಿದ್ಯಾರ್ಥಿನಿ, ನಿಮ್ಮ ತರ ಇಲ್ಲೇ ಓದಿರುವಂತ ಹುಡುಗಿ. ನಾನು ಓದಿದ್ದು ಸಿಂಧನೂರಿನ ಡಾಕ್ಟರ್ ಆನಂದ್ ಹೆಗಡೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಅಲ್ಲಿ ಓದಿದೆ. ಅದಾದ ನಂತರ 8th 9th 10th ನಾನು ದುದ್ದುಪುಡಿ ಶಾಲೆನಲ್ಲಿ ಕಂಪ್ಲೀಟ್ ಮಾಡಿದೆ. HK ಇಂದ ಬಂದಿರೋದು ಅಂತ ಹೇಳೋದಕ್ಕಿಂತ ಈ 10ನೇ ತರಗತಿವರೆಗೆ ಇಲ್ಲೇ ಓದಿದ ಆದ್ಮೇಲೆ ಆ ಕಾಲದಲ್ಲಿ ಆ ಟೈಮಲ್ಲಿ ನಮ್ಮ ಮುಂದೆ ಇದ್ದಂತ ಒಂದು ಪ್ರಶ್ನೆ, ಮುಂದೆ ಏನು ಇವಾಗ ನಿಮ್ಮ ಈ ಸ್ಕೂಲೆಲ್ಲ ನೋಡ್ತಾ ಇದ್ರೆ, ಇವಾಗ ನಾನು ಓದಿದ ಸ್ಕೂಲ್ಗೆ ಹೋಗಿ ನೋಡ್ತಾ ಇದ್ರೆ ಇದು ನಮ್ಮ ಸ್ಕೂಲೇನಾ ಅಂತ ನಮಗೆ ಡೌಟ್ ಬರ್ತಾ ಇದೆ. ಯಾಕಂದ್ರೆ ನಾವು ಓದ್ತಾ ಇದ್ದಂಥ ಟೈಮಲ್ಲಿ ಸ್ಕೂಲ್ಗಳೆಲ್ಲ ಹೀಗಿರ್ಲಿಲ್ಲ. ಅಂದ್ರೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಇಷ್ಟೊಂದು ಕ್ವಾಲಿಟಿ ಎಜುಕೇಶನ್ ಅಂತೂ ನಮಗೆ ಸಿಕ್ತು, ಬಟ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ನಮಗೆ. ಅವಾಗ ನಾನು 10th ಸ್ಟ್ಯಾಂಡರ್ಡ್ ಮುಗಿಸಿದ ತಕ್ಷಣ ನನಗೆ ಎದುರಾದಂಥ ಪ್ರಶ್ನೆ ಏನಂದ್ರೆ, ನಮ್ಮ ಊರಲ್ಲಿ ಸಿಂಧನೂರಲ್ಲಿ ಒಳ್ಳೆ ಸೈನ್ಸ್ ಕಾಲೇಜ್ ಯಾವುದು ಇರಲಿಲ್ಲ. ಹಾಗಾಗಿ ನನ್ನ ತಂದೆ ತಾಯಿ, ನನ್ನ ಮನೆಯವರು ಎಲ್ಲ ಡಿಸೈಡ್ ಮಾಡಿದ್ದೇನಪ್ಪ ಅಂತಂದ್ರೆ ಸೈನ್ಸ್ ಓದಿಸ್ಬೇಕು. ಅಲ್ಲಿವರೆಗೂ ನಾವೆಲ್ಲ ಕ್ಲಾಸ್ ಫಸ್ಟು, ಟಾಪರ್ಸು ಈ ಥರ ಎಲ್ಲ ಹೆಸರನ್ನ ಇಟ್ಕೊಂಡಿದ್ರು, ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನಾನು ಸಿರ್ವಾರಕ್ಕೂ ಕೂಡ ಒಂದು ಶಾಲೆಯಲ್ಲಿ ಒಂದು ವಚನ ನೃತ್ಯ ಮಾಡಕ್ಕೆ ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ. ಯಾವ ಶಾಲೆಗೆ ಬಂದಿದ್ದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೆಸರು. ನಮ್ಮ ತಾತ ಕರ್ಕೊಂಡು ಬಂದಿದ್ರು, ನಾನು ಬಂದಿದ್ದೀನಿ. ಇಲ್ಲಿ ಒಂದು ವಚನ ನೃತ್ಯ ಕೂಡ ನಾನು ಮಾಡಿದ್ದೀನಿ. ಹಾಗಾಗಿ ಎಲ್ಲದರಲ್ಲೂ ಮುಂದೆ ಇದ್ದಂತ ನನಗೆ ನನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ಇಲ್ಲಿಂದ HK ಇಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿರ್ಧಾರವನ್ನ ನನ್ನ ತಂದೆ ತಾಯಿ ಮಾಡಿದ್ರು. ಅಂದ್ರೆ HK ಆ ಟೈಮಲ್ಲಿ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಎಜುಕೇಶನ್ಗೆ ಒಂದು ಸ್ವಲ್ಪ ಕೊರತೆ ಇತ್ತು, ಹೈಯರ್ ಎಜುಕೇಶನ್ ಅಂತ ಯೋಚನೆ ಮಾಡಿದ್ರೆ ನಾವು. ಹಾಗಾಗಿ ನಾನು ಇಲ್ಲಿಂದ ಧಾರವಾಡಕ್ಕೆ ಹೋದೆ. ಅಲ್ಲಿ JSS ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ PU ಕಂಪ್ಲೀಟ್ ಮಾಡಿ, ಅದಾದ ನಂತರ ನಾನು ಇಂಜಿನಿಯರಿಂಗ್ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಬೆಂಗಳೂರು ಜೈನ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದು. ಬೆಂಗಳೂರಿಗೆ ಹೋದಾಗ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದೇನಪ್ಪ ಅಂದರೆ, ಇಲ್ಲೆಲ್ಲ ನಾವು ಕ್ಲಾಸ್ ಫಸ್ಟ್ ಆಗಿರ್ಬೋದು ಅಥವಾ ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಮುಂದೆ ಇದ್ದೀವಿ. ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಎಲಿಕ್ಯೂಷನ್, ಇದೆಲ್ಲದರಲ್ಲೂ ಮುಂದೆ ಇದ್ದೀವಿ ಅನ್ನೋಂಥ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಬೆಂಗಳೂರಿಗೆ ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಈ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತು ಅಕಾಡೆಮಿಕ್ಸನ್ನ ತುಂಬ ಪ್ರೊಫೆಷ್ನಲ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಅವರೆಲ್ಲರ ಮುಂದೆ ಆ್ಯಕ್ಚುಲಿ ಚಿಕ್ಕವರಾಗ್ಬಿಟ್ಟಿದ್ವಿ. ನಮಗಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಕಾಂಪಿಟೇಷನ್ ಎದುರಾಗಿತ್ತು. ಅವರೆಲ್ಲರ ಮುಂದೆ ಕಾಂಪೀಟ್ ಮಾಡಿ ಅಲ್ಲಿ ಒಂದು ಎಲ್ಲ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಅಲ್ಲೇ ಆಗಿರ್ಬೋದು, ಇಲ್ಲಿದ್ದಂಥ ಒಂದು ಪೊಸಿಷನ್ ಅಲ್ಲಿ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ ನಮಗೂ ಕೂಡ ಎದುರಾಗಿತ್ತು. ಬಟ್ ದಟ್ ಇಸ್ ದ ಟೈಮ್ ಯಾವಾಗ ಆ ಥರದ ಒಂದು ಸ್ಥಿತಿನಲ್ಲಿ ನಮಗೆ ನಾವು ಕಾಂಪಿಟೇಷನ್ ಕೊಡುವಂಥ ಒಂದು ಹಂತಕ್ಕೆ ನಮ್ಮನ್ನ ನಾವು ಪುಷ್ ಮಾಡ್ಕೋಬೇಕಾಗಿತ್ತು. ಅದನ್ನ ಮಾಡಿದ್ದಕ್ಕೆ ಏನೋ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಸಾಧನೆ ಮಾಡಿದೀವಿ ಅಂತ ನಮ್ಮ ಪ್ರಕಾರ ನಾವು ಇನ್ನೂ ಸಾಧನೆ ಏನು ಮಾಡಿಲ್ಲ, ಮಾಡಬೇಕಾಗಿರೋದು ತುಂಬ ಇದೆ. ಮಾಡಿದೀವಿ ಅಂತ ಒಂದು 4 ಜನ ಗುರುತಿಸ್ತಾರೆ ಅಂತಂದ್ರೆ ಆ ಒಂದು ಮನೋಭಾವ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಲೈಫಲ್ಲಿ ನಮಗೆ ಡಿಫಿಕಲ್ಟೀಸ್, ಅದು ನಿಮಗೆ ಚಿಕ್ಕ ಮಕ್ಕಳಾಗಿರೋ ನಿಮಗೆ ಓದೋದ್ರಲ್ಲೇ ಬರ್ಬೋದು. ನಿಮ್ಗೊಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಆಗಿರ್ಬೋದು, ಇನ್ನೊಂದು ಸಬ್ಜೆಕ್ಟು ಈಸಿ ಆಗಿರ್ಬೋದು. ಬಟ್ ಡಿಫಿಕಲ್ಟೀಸ್ ನಮಗೆ ಬಂದಾಗ ಆ ಡಿಫಿಕಲ್ಟೀಸ್ನ ನಾವು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ನಮಗೆ ನಾವೇ ಥಿಂಕ್ ಮಾಡ್ಕೋಬೇಕು. ದಟ್ ಈಸ್ ದ ಟೈಮ್ ವೇರ್ an achiever is born. ನಾವು ನಮ್ಮ ಡಿಫಿಕಲ್ಟೀಸ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ತಿಳ್ಕೊತೀವಲ್ಲ, ಅವಾಗೇ ನಾವು ಒಂದು ಸಾಧನೆಗೆ ಒಂದು ಮೆಟ್ಟಿಲಿನ ಏರಿದ ಹಾಗೆ ಲೆಕ್ಕ ಅಂತ ನಂದೊಂದು ಅನಿಸಿಕೆ. ಇದಾದ ನಂತರ ನನ್ನ ಜರ್ನಿ ಇಂಜಿನಿಯರಿಂಗ್ ಮುಗಿದ ಮೇಲೆ ಒಂದು ಕಂಪ್ನಿನಲ್ಲಿ ಆ್ಯಸ್ ಯೂಶುವಲ್ ಕೆಲಸ ಸಿಕ್ತು. ಬಟ್ ಕೆಲಸ ಸಿಕ್ಕ ಮೇಲೆ ಅವಾಗ ಬಂದಂಥ ಒಂದು ಪ್ರಶ್ನೆ, ಏನು ಮಾಡೋಕ್ಕೆ ಹೊರಟಿದ್ದೀನಿ, ಏನು ಮಾಡಬೇಕಾಗಿತ್ತು, ವೇರ್ ಆಮ್ ಐ ನೌ, ಈಗ ಎಲ್ಲಿದ್ದೀನಿ ನಾನು ಅಂತ ಒಂದು ಪ್ರಶ್ನೆ ಬಂತು. ಏನು ಮಾಡಕ್ಕೆ ಹೊರಟಿದ್ದೀನಿ ಅನ್ನೋದಕ್ಕಿಂತ ಏನು ಆಗಬೇಕಾಗಿದೆ ನನ್ನ ಜೀವನದಲ್ಲಿ ಅಂತ. ಈ 7 ಹ್ಯಾಬಿಟ್ಸ್ ಆಫ್ ಲೈಫ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಸೆಕೆಂಡ್ ಹ್ಯಾಬಿಟ್ಸ್ ಅಲ್ಲಿ ಹೇಳ್ತಾರೆ, ಯು ಶುಡ್ ಇಮ್ಯಾಜಿನ್ ಯುವರ್ ಓನ್ ಫ್ಯುನರಲ್ ಅಂತ.
ನಾವು ನಮ್ಮದೇ ಫ್ಯೂನರಲ್ಗೆ ಅಟೆಂಡ್ ಮಾಡಿದಾಗ ನಾನು ನೋಡಿಕೊಂಡು ಹಿ ವಾಸ್ ಅ ಗುಡ್ ವಾಟ್ ಎವರ್ ಸ್ಟೂಡೆಂಟು, ಗುಡ್ ಟೀಚರು, ಗುಡ್ ಆಫೀಸರು, ಏನು ಅನ್ಕೋಬೇಕು ನನಗೆ ನಾನು ನೋಡ್ಕೊಂಡಾಗ ಅನ್ನೋದನ್ನ ನಾನು ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಫ್ರಮ್ ದಿ ಎಂಡ್ ಅಂತ ಹೇಳ್ತಾರೆ, ಅಲ್ಲಿಂದ ಹಿಂದಕ್ಕೆ ಶುರು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಆ ಥರ ನಾನು ಏನು ಆಗಬೇಕು ಅಂತ ಅನ್ಕೋತಾ ಇದ್ದೀನಿ, ನಾನೀಗ ಎಲ್ಲಿದ್ದೀನಿ ಅಂತ ಒಂದು ಜಸ್ಟ್ ಥಾಟ್ ಕೊಟ್ಟಾಗ ನನಗೆ ಅವಾಗ ಅನ್ನಿಸ್ತು, ನಾನೊಂದು ಕಂಪ್ನಿನಲ್ಲಿ ಒಂದು ಕಂಪ್ನಿ ಉದ್ಧಾರ ಮಾಡೋಕ್ಕೋಸ್ಕರ, ಒಂದು ಪ್ರೈವೇಟ್ ಕಂಪ್ನಿ ಉದ್ಧಾರ ಮಾಡೋಕ್ಕೋಸ್ಕರ 4 ಗೋಡೆ ಮಧ್ಯೆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತ ನನಗೆ ಅರ್ಥ ಆಯಿತು. ಹಾಗಾದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ, ನಾನು ಏನು ತುಂಬ ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರು ಇವತ್ತು ಒಂದು ದಿನ ನಾನು ಕೆಲಸ ಮಾಡಿದಾಗ ಅವತ್ತಿನ ದಿನ ಅಟ್ ದ ಎಂಡ್ ಆಫ್ ದಟ್ ಡೇ ನಾನು ಒಂದಿಷ್ಟು ಜನರ ಜೀವನದಲ್ಲಿ ಒಂದಿಷ್ಟು ಚೇಂಜಸ್ನ ತಂದು ಸಮಥಿಂಗ್ ಐ ಹ್ಯಾವ್ ಡನ್ ಅನ್ನೋಂಥ ಒಂದು ನನ್ನ ಆತ್ಮಸಾಕ್ಷಿಗೆ ಸಮಾಧಾನ ಸಿಗುವಂಥ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತು. ಇವತ್ತು ಆ ಸಮಾಧಾನ ಸಿಗುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಬಂದು ನನ್ನ ಜರ್ನಿ ಏನು ಶುರುವಾಗಿದ್ದೆ, ದಟ್ ಒಂದು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಆಗಿ ನಮ್ಮ ಜರ್ನಿ ಶುರುವಾಯಿತು. ಅಂದರೆ ಅಲ್ಲಿಗೆ ನಾನು ಯೋಚನೆ ಮಾಡಿದ್ದು, ನಾನೊಂದು ಸಿವಿಲ್ ಸರ್ವೆಂಟ್ ಆದರೆ 4 ಜನರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನ ನಾನು ಮಾಡ್ಬೋದು. ಒಂದು ದಿನದಲ್ಲಿ ನಾನು ಇಡೀ ದೇಶವನ್ನು ಬದಲಾವಣೆ ಮಾಡ್ತೀನೋ ಇಲ್ವೋ, ಆದರೆ ಒಂದು ದಿನದಲ್ಲಿ 4 ಜನರಿಗೆ ಉಪಯೋಗವಾಗುವಂಥ, ಅವರ ಜೀವನದಲ್ಲಿ ಅವ್ರ ಮುಖದ ಮೇಲೆ ಒಂದು ನಗುವನ್ನು ತರಿಸುವಂಥ ಕೆಲಸವನ್ನು ನಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ದಾಗ ನಾನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆ ಶುರು ಮಾಡಿದೆ. ಬಟ್ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಶುರು ಮಾಡಿದಾಗ ಅದೇನು ಅಷ್ಟು ಈಸಿ ಕೆಲಸ ಇರಲಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಜರ್ನಿ ಅದು ತುಂಬ ದೊಡ್ಡ ಜರ್ನಿ. ಅಂದರೆ ನನ್ನ ಫಸ್ಟ್ ಪೋಸ್ಟಿಂಗ್ ಬಂದು ಕುಷ್ಟಗಿನಲ್ಲಿ ಪ್ರೊಬೇಷನರ್ ಆಗಿ ನಾನು ಕೆಲಸ ಮಾಡಿದೆ. ಅದಾದ ನಂತರ ಮುನ್ಸಿಪಲ್ ಕಮಿಷನರ್ ಆಗಿ ನಾನು ಫುಲ್ ಚಾರ್ಜ್ ಕೆಲಸ ಮಾಡಿದೆ. ಅಲ್ಲಿ ನನಗೆ ನಾನು ಅನ್ಕೊಂಡಂತ ನನಗೆ ಆ ತೃಪ್ತಿ, ಆತ್ಮತೃಪ್ತಿ ಏನು ಸಿಕ್ತಲ್ಲ, ಆ ಸ್ಟೇಜ್ ನನಗೆ ಶುರುವಾಗಿದ್ದೆ ಆ ಮುನ್ಸಿಪಲ್ ಕಮಿಷನರ್ ಆಗಿ ನಾನು ಕೆಲಸ ಮಾಡಿದಾಗ. ಅಲ್ಲಿ ಬಂದಂಥ ಸಮಸ್ಯೆಗಳು, ಎಷ್ಟು ಸಮಸ್ಯೆ ಇದೆ ಒಂದು ಮುನ್ಸಿಪಾಲ್ಟಿನಲ್ಲಿ, ಎಷ್ಟು ಲೇಬರ್ ಪ್ರಾಬ್ಲಮ್ ಇದೆ, ಅಲ್ಲಿ 1200 ಫ್ರಾಡ್ ಟಾಯ್ಲೆಟ್ಸ್ನ ಪೇಪರ್ ಮೇಲೆ ಇಟ್ಟು ಯಾವ ಒಬ್ಬ ಫಲಾನುಭವಿಗಳಿಗೂ ದುಡ್ಡು ಕೊಡದೆ ದುಡ್ಡೆಲ್ಲ ನುಂಗ್ ಹಾಕಿದ್ರು. ದಿಸ್ ಹ್ಯಾಸ್ ಹ್ಯಾಪನ್. ಬಟ್ ಅದನ್ನ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದೆ. ಅದಾದ್ಮೇಲೆ ಈಗ ಅದು ಯಾವ ಸ್ಟೇಜಿಗೆ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ತರ ಆಗಿದಂತ ಒಂದು ತಪ್ಪನ್ನ ನಾನು ತಿದ್ದುವಂತ ಪ್ರಯತ್ನ ಮಾಡಿದೆ ಅನ್ನೋ ಒಂದು ಸಮಾಧಾನ. ಅದಾದ ನಂತರ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದಂತ ಒಂದು ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡಿ ಬಂದೆ. ಇದೆಲ್ಲ ಆಗಿದ ನಂತರ ಲೈಫಲ್ಲಿ ಒಂದು ಪರ್ಸನಲ್ ಚೇಂಜ್ ಆಯ್ತು, ಮದುವೆ ಆಯ್ತು. ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕಾಗಿ ಬಂತು. ತಹಶೀಲ್ದಾರ್ ಸಿರ್ವಾರ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದೆ. ಇಲ್ಲಿ ತಹಶೀಲ್ದಾರ್ ಸಿರ್ವಾರ್ ಆಗಿ ಬಂದಾಗ ಇದೊಂದು ಹೊಸ ತಾಲೂಕು. ಆಕ್ಚುಲಿ ಇವತ್ತು ಈ ಶಾಲೆ ನೋಡಿದ್ಮೇಲೆ ಇದು ಪರವಾಗಿಲ್ಲ, ಸ್ವಲ್ಪ ತಾಲೂಕು ಆಗುವಂತ ಮಟ್ಟಕ್ಕೆ ಇದೆ ಅಂತ ನನಗೆ ಅನ್ಸಿದ್ದು. ಇಲ್ಲಿವರೆಗೂ ನಾನು ತಹಶೀಲ್ದಾರ್ ಸಿರ್ವಾರ್ ಆಗಿ ಬಂದಿದ್ರು ಕೂಡ ನನಗೆ ಅನಿಸ್ತಾ ಇದ್ದಿದ್ದೇನೆಂದ್ರೆ ಸಿರ್ವಾರಲ್ಲಿ ತಾಲೂಕು ಮಾಡುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ತಾಲೂಕು ಆಗ್ಬಿಟ್ಟಿದೆ ಅಂತ ನನಗೆ ತುಂಬಾ ಅನ್ನಿಸ್ತಾ ಇತ್ತು. ಈ ತಾಲೂಕು ಆಕ್ಚುಲಿ ಇನ್ನು ಸ್ವಲ್ಪ ದಿನ ಬಿಟ್ಟು ಇನ್ನು ಕೆಲವೊಂದು ಎಕನಾಮಿಕ್ ಡೆವಲಪ್ಮೆಂಟ್ಗಳೆಲ್ಲ ಆದ್ಮೇಲೆ ಇದನ್ನ ತಾಲೂಕು ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಬಟ್ ಅದಾದ್ಮೇಲೆ ಕೂಡ ನಾನು ಬಂದ್ಮೇಲೆ ಈಗ ಶುರು ಮಾಡಿದ್ರೆ ಆಯ್ತು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈಗ ಆದ್ರೂ ಕೂಡ ನಡೆಯುತ್ತೆ ಅನ್ನೋ ಒಂದು ಕಾರಣದಿಂದ ಈವನ್ ಬೇರೆ ಒಂದ್ 2-3 ತಾಲೂಕಿಂದ ನೀವು ಆ ತಾಲೂಕಿಗೆ ಶಿಫ್ಟ್ ಆಗ್ಬೋದಲ್ವಾ, ನಿಮ್ಮ ಕೆರಿಯರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸ ತಾಲೂಕಲ್ಲಿ ಯಾಕಿದ್ದೀರಾ ಅಂತ ಕೇಳಿದ್ರು ಕೂಡ ಅಷ್ಟೊತ್ತಿಗೆ ಆಲ್ರೆಡಿ ನಂಗೆ ಸಿರ್ವಾರ್ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿತ್ತು. ಇಲ್ಲ, ನಾನು ಸಿರ್ವಾರಲ್ಲೇ ಇರ್ತೇನೆ, ಇದೇ ತಾಲೂಕುನ ಎಲ್ಲರೂ ಇದೇ ತರ ಹೇಳಿದ್ರೆ ಹೊಸ ತಾಲೂಕಲ್ಲಿ ತಹಶೀಲ್ದಾರ್ ಆಗಿ ಇರೋರು ಯಾರು, ನಾನು ಸಿರ್ವಾರಲ್ಲೇ ಇರ್ತೀನಿ ಅಂತ. ಹಾಗಾಗಿ ನಿಮ್ ಮುಂದೆ ಇನ್ನೂ ಇದೇನು ನಾನು ಸಿರ್ವಾರ್ ತಹಶೀಲ್ದಾರ್ ಆಗಿ. ಇದಿಷ್ಟು ನನ್ನ ಚಿಕ್ಕಂದಿನಿಂದ HKಯಲ್ಲಿ ನಡೆದಂತ ಜರ್ನಿ ಜೊತೆಗೆ ನನ್ನ ಆಸ್ಪಿರೆಂಟ್ ಆಗಿ ಅದಾದ್ಮೇಲೆ ನಾನು ಈಗ ತಹಶೀಲ್ದಾರ್ ಸಿರ್ವಾರ್ ಆಗಿ ನಿಮ್ಮ ಮುಂದೆ ನಿಂತಿರುವಂತ ಜರ್ನಿ. ಇದು ಬಿಟ್ಟು ನಾನು ನಿಮಗೆ ಹೇಳುವಂತ ಒಂದು ಸಜೆಷನ್ ಅಥವಾ ಒಂದು ಪ್ರೇರೇಪಣೆ ಏನಪ್ಪಾ ಅಂತಂದ್ರೆ, ಕೆಲವೊಂದು ಸಿಚುವೇಶನ್ಗಳು ನಮ್ಮ ಕೈಯಲ್ಲಿ ಇರಲ್ಲ, ಕೆಲವೊಂದು ಸಿಚುವೇಶನ್ಗಳು ನಮ್ಮ ಕೈಯಲ್ಲಿ ಇರ್ತವೆ. ನಾವು ನಮ್ಮ ಕೈಯಲ್ಲಿ ಇಲ್ಲದೆ ಇರೋ ಸಿಚುವೇಶನ್ಗಳಿಗೋಸ್ಕರ ದುಃಖ ಪಟ್ಕೊಂಡು ಕೆಲಸ ಮಾಡದೆ ಇರೋದಕ್ಕಿಂತ ಅವ್ರನ್ನ ರಿಯಾಕ್ಟಿವ್ ಪೀಪಲ್ ಅಂತ ಕರೀತಾರೆ. ಅಂದ್ರೆ ನಮ್ಮಿರೋ ಸಿಚುವೇಶನ್ಗೆ ನಾವು ರಿಯಾಕ್ಟ್ ಮಾಡ್ತಾ ಹೋದ್ರೆ ನಾವು ರಿಯಾಕ್ಟಿವ್ ಪೀಪಲ್ ಅನ್ಸ್ಕೋತೀವಿ. ಬಟ್ ಸಿಚುವೇಶನ್ಗಳು ಏನೇ ಇರಲಿ, ನನ್ನಲ್ಲಿರುವಂತಹ ಸೀಮಿತವಾದಂತ ಒಂದು
ಅವೈಲಬಿಲಿಟಿನಲ್ಲಿ ನಾನು ಇಷ್ಟನ್ನ ಮಾಡಬಲ್ಲೆ ಅಂತ ಡಿಸೈಡ್ ಮಾಡಿ ಕೆಲಸ ಮಾಡೋನ್ನ ಪ್ರೊಆಕ್ಟಿವ್ ಪೀಪಲ್ ಅಂತ ಕರಿತೀವಿ. ನಿಮಗೆ ಈಗೆಲ್ಲರೂ ಈ HK 371 ರಿಸರ್ವೇಶನ್ ಬಂದ್ಮೇಲೆ ಮುಂಚೆ ಅದು ಅನ್ಸಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಬಟ್ ಇವಾಗ ಎಲ್ಲರಿಗೂ ಅನ್ಸಿರೋದೇನಪ್ಪಾ ಅಂದ್ರೆ HK ಇಸ್ ಅಂಡರ್ ಡೆವಲಪ್ಡ್ ರೀಜನ್ ಅಂತ. ನಾವೇನು ಅಂಡರ್ ಡೆವಲಪ್ಡ್ ಇಲ್ಲ, ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ನಮಗೆ, ಅಷ್ಟು ಬಿಟ್ರೆ ವಿ ಆರ್ ನಾಟ್ ಅಂಡರ್ ಡೆವಲಪ್ಡ್, ನಾವೇನ್ ಬ್ಯಾಕ್ವರ್ಡ್ ರೀಜನ್ ಏನಲ್ಲ. ಸೊ ಹಾಗಾಗಿ ಈ ಹಿಂದೆ ನಮ್ಗೆಲ್ಲ ಇದೆಲ್ಲ ತಲೆಯಲ್ಲಿರ್ಲಿಲ್ಲ, ಏನೋ ಒಂದು ಫ್ಲೋನಲ್ಲಿ ಓದ್ತಾ ಇದ್ವಿ, ಅದಾದ್ಮೇಲೆ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರು ಹೋದ್ವಿ, ಅಲ್ಲೂ ಓದಿದ್ವಿ ಬಂದ್ವಿ, ಇದೆಲ್ಲ ಇತ್ತು. ಬಟ್ ನಿಮಗೆ ಇವಾಗ 371 ಬಂದಿದೆ, ನಾವು ಬ್ಯಾಕ್ವರ್ಡ್ ರೀಜನ್ ಅಲ್ಲಿ ಇದೀವಿ, ನಾವು ಬೇರೆಯವ್ರಿಗಿಂತ ಕಮ್ಮಿ ಇದೀವಿ ಅಂದ್ರೆ ನಿಮ್ಮಲ್ಲಿ ನಿಮ್ಮ ಕೈಲೇ ಆಗದೆ ಇರುವಂತ ಸಿಚುವೇಶನ್ಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿರೋ ಸಿಚುವೇಶನ್, ನಾನು ಇರುವಂತ ಅವೈಲಬಿಲಿಟಿನಲ್ಲಿ ಏನನ್ನ ಸಾಧನೆ ಮಾಡಬಲ್ಲೆ, ಏನು ಮಾಡಬೇಕು, ನೀವು ತುಂಬಾ ದೂರ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ನಿಮಗಿರೋ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಇಷ್ಟು ಪರ್ಸೆಂಟೇಜ್ ತೆಗಿಬೇಕು, ಸೆಕೆಂಡ್ PU ಬಂದ ಇಲ್ಲ ನಾನು ಸೈನ್ಸ್ ತಗೋಬೇಕು, ಆರ್ಟ್ಸ್ ತಗೋಬೇಕು, ನನ್ಗೆ ಇದರಲ್ಲಿ ಒಂದು ಆಸಕ್ತಿ ಇದೆ, ಈ ಫೀಲ್ಡ್ ಅಲ್ಲಿ ನಾನು ಹೋಗ್ಬೇಕು, ಆ ತರ ಒಂದು ನಿಮ್ದೇ ಒಂದು ವಿಷನ್ ಅಲ್ಲಿ ನಿಮ್ಮಲ್ಲಿರುವ ಅವೈಲೇಬಲ್ ರಿಸೋರ್ಸಸ್ ಅಲ್ಲಿ ನೀವು ಏನನ್ನ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀರೋ ಅದನ್ನ ಮಾಡೋರನ್ನ ಪ್ರೊಆಕ್ಟಿವ್ ಪೀಪಲ್ ಅಂತ ಕರೀತಾರೆ. ಈಗ ಫ್ಲಡ್ ಸಿಚುವೇಶನ್ ಇದೆ ಎಲ್ಲ ಕಡೆ, ನಮ್ಮ ರಾಯಚೂರಲ್ಲಿ 0 ಕ್ಯಾಶುಯಾಲಿಟಿ, ನಮ್ಮಲ್ಲಿ ಒಂದು ಕೂಡ ಕ್ಯಾಶುಯಾಲಿಟಿ ಆಗಿಲ್ಲ. ಅಂದ್ರೆ ನೀರು ಬರೋದು ನಮ್ಮ ಕೈಯಲ್ಲಿಲ್ಲ, ದಟ್ ಸಿಚುವೇಶನ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ಬಟ್ ಬಂದಿರೋ ನೀರಿಂದ ಯಾರಿಗೂ ಅಪಾಯ ಆಗದೆ ಇರೋ ಹಾಗೆ ತಡೆಯುವಂಥದ್ದು ನಮ್ಮ ಕೈಯಲ್ಲಿದೆ. ನಾವು ನೀರು ಬರ್ತಾ ಇದೆ ಅಂತ ಪ್ಯಾನಿಕ್ ಆಗೋದಕ್ಕಿಂತ ನಮ್ಮಲ್ಲಿರೋ ಅವೈಲೇಬಲ್ ರಿಸೋರ್ಸ್ ಅಲ್ಲಿ ನಾವು ಏನನ್ನ ಮಾಡಿ ಆ ಕ್ಯಾಶುಯಾಲಿಟಿನ ತಪ್ಪಿಸಬಹುದಾಗಿತ್ತು, ಆ ಸಿಚುವೇಶನ್ ಮೇಲೆ ನಾವು ಫೋಕಸ್ ಮಾಡಿದಾಗ ಒಂದು ರಿಸಲ್ಟ್ ಸಿಗುತ್ತೆ. ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್, ನನ್ನ ಪ್ರೊಫೆಷನಲ್ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು, ನಾವು ಬ್ಯಾಕ್ವರ್ಡ್ ರೀಜನ್ ಇಂದ ಬಂದ್ಬಿಟ್ಟಿದೀವಿ, ನಮ್ಮಲ್ಲಿ ಏನೂ ಇಲ್ಲ, ನಾವು ಹಿಂದುಳಿದ್ ಬಿಟ್ಟಿದೀವಿ ಅಂತ ಕಂಪ್ಲೇಂಟ್ ಮಾಡೋದ್ ಬಿಟ್ಟು, ನಮ್ಮಲ್ಲಿ ಇರೋದ್ರಲ್ಲೇ ನಾವು ಏನ್ ಸಾಧನೆ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ಅದು ಒಂದು ಸಾಧನೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ವಿನ್ ಸಿಚುವೇಶನ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ನಾವೆಲ್ಲ ಇಂಟರ್ಡಿಪೆಂಡೆಂಟ್ ಇದೀವಿ. ನಾವು ಇಂಡಿಪೆಂಡೆಂಟ್ ಆಗಿ ಯಾವಾಗ್ಲೂ ಇರ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಹೋಲಿಸೋದಾಯ್ತಂದ್ರೆ ಒಬ್ರು ಸೋಷಿಯಾಲಜಿನಲ್ಲಿ ಚೆನ್ನಾಗಿದ್ದಾರೆ, ಇನ್ನೊಬ್ರು ಪಾಲಿಟಿನಲ್ಲಿ ಚೆನ್ನಾಗಿದ್ದಾರೆ, ಇನ್ನೊಬ್ರು ಎಕಾನಮಿನಲ್ಲಿ ಚೆನ್ನಾಗಿದ್ದಾರೆ. ನೀವೆಲ್ಲ 3 ಜನ ಕುತ್ಕೊಂಡು ಒಟ್ಟಿಗೆ ಓದಿದ್ರೆ ನೀವು 3 ಜನರಿಗೂ ಆ ನಾಲೆಜ್ ಶೇರ್ ಆಗ್ತದೆ, ನೀವು 3 ಜನರಿಗೂ ಅದರ ಅನುಕೂಲ ಸಿಗ್ತದೆ. ಅವಳಿಗೆ ಅದು ಬರ್ತದೆ, ನಾನು ಅವಳಿಗಿಂತ ಚೆನ್ನಾಗಿ ಓದ್ಬೇಕು, ಈ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರಬೇಕು. ಬಟ್ ಕಾಂಪಿಟೇಟಿವ್ ಅನ್ನೋದು ಪಾಸಿಟಿವ್ ಇದರಲ್ಲಿ ದಿಕ್ಕಿನಲ್ಲಿ ಇರಬೇಕು, ಅದು ನೆಗೆಟಿವ್ ಕಾಂಪಿಟೇಷನ್ ಇರಬಾರ್ದು. ನೀವೆಲ್ಲ ಒಟ್ಟುಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ನಿಮ್ಮ ರಿಸಲ್ಟ್ಗಳು ತುಂಬಾ ಚೆನ್ನಾಗಿ ಬರ್ತದೆ ಅಂತ. ಇನ್ನು ಯಾರಾದ್ರೂ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಇದ್ರೆ ಅಥವಾ ಲೈಫಲ್ಲಿ ಅದನ್ನೇ ಮಾಡಬೇಕು ಅಂತ ಅನ್ಕೊಂಡು ಅದು ಆಗ್ತಾ ಇಲ್ಲ ಅಂತ ಏನಾದ್ರೂ ಇರುವಂತವ್ರಿದ್ರೆ ಅವರಿಗೆ ನಾನು ಹೇಳೋ ಮಾತು ಇಷ್ಟೇ, ನೀವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಅದನ್ನ ಆಗೇ ಆಗ್ತೀರಾ. ನಿಮ್ಮಲ್ಲಿ ಆ ಛಲ ಇರಬೇಕು, ಅದಕ್ಕೋಸ್ಕರ ನಿಮ್ಮ ಆ ಶಕ್ತಿನ ಹಿಡಿದಿಟ್ಕೊಂಡಿರ್ಬೇಕು. ನೀವೇನು ಆಗ್ಬೇಕು, ದಟ್ ಡೆಸ್ಟಿನಿ ಗಾಡ್ ಹ್ಯಾಸ್ ರಿಟನ್ ಯುವರ್ ಓನ್ ಡೆಸ್ಟಿನಿ ಅಂಡ್ ಯು ಕ್ಯಾನ್ ರೈಟ್ ದ ಸ್ಕ್ರಿಪ್ಟ್ ಆಫ್ ಯುವರ್ ಓನ್ ಲೈಫ್. ಆ ಡೆಸ್ಟಿನಿಗೆ ಗಾಡ್ ಹ್ಯಾಸ್ ಹಿಸ್ ಓನ್ ಕ್ಯಾಲೆಂಡರ್, ಆದ್ರೆ ಅವನ ಕ್ಯಾಲೆಂಡರ್ನ ನಿಮ್ ಯಾರ ಜೊತೆಗೂ ಶೇರ್ ಮಾಡಲ್ಲ. ಹಿ ನೋಸ್ ಯಾವಾಗ ನಿಮ್ಗೆ ಏನ್ ಕೊಡ್ಬೇಕು ಅಂತ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಎಷ್ಟು ಎಫರ್ಟ್ ಹಾಕ್ಬೇಕು ಅದನ್ನ ನೀವು ಹಾಕ್ತಾ ಹೋದ್ರೆ ನಿಮ್ಗೆ ಏನ್ ಸಿಗ್ಬೇಕು ಅದು ಯಾವ ಸಮಯದಲ್ಲಿ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಎಫರ್ಟ್ ಹಾಕ್ತಾ ಇದ್ದೀನಿ ಏನೋ ಆಗ್ತಾ ಇಲ್ಲ ಅನ್ನುವಂತ ಒಂದು ಮನಸ್ಥಿತಿಯಿಂದ ಕುಗ್ಗೋದನ್ನ ಬಿಟ್ಟು ಎಫರ್ಟ್ನ ನಿರಂತರವಾಗಿ ಒಂದು ಪಾಸಿಟಿವಿಟಿಯಿಂದ ನೀವು ಎಫರ್ಟ್ ಹಾಕ್ತಾ ಹೋದ್ರೆ ನೀವು ಸಾಧನೆನ ಖಂಡಿತವಾಗ್ಲೂ ಮಾಡಕ್ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ. ಇಷ್ಟು ಹೇಳಿ ನಾನು ನನ್ನ ಅನಿಸಿಕೆನ ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ನ ಮುಗಿಸ್ತೇನೆ. ಬಿಕಾಸ್ ಐ ಶುಡ್ ಇವರೆಲ್ಲರಿಗೂ ಮುಂದೆ ನಾನು ವೇ ಮಾಡಿಕೊಡ್ಬೇಕು. ಇನ್ನೊಂದೇನಂದ್ರೆ ನಿಮ್ಮೆಲ್ಲರಿಂದ ಕೇಳುವಂತ ಆಸಕ್ತಿ ಕೂಡ ನಮಗೆ ತುಂಬಾ ಜಾಸ್ತಿ ಇದೆ. ನಿಮಗೆ ಏನ್ ಬೇಕೋ ಅದನ್ನ ನಾವು ಹೇಳಬೇಕು ಅನ್ನೋದೊಂದು ಇರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಅಪ್ಡೇಟ್ಗಾಗಿ HK ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.